ಶ್ರೀನಗರದಿಂದ ಕನ್ನಡಿಗರನ್ನ ಸಚಿವ ಸಂತೋಷ್ ಲಾಡ್ ಕರೆತರ್ತಾ ಇದ್ದಾರೆ. 175 ಪ್ರಯಾಣಿಕರನ್ನ ಹೊತ್ತು ಬರ್ತಾ ಇದೆ ವಿಶೇಷ ವಿಮಾನ. ವಿಶೇಷ ವಿಮಾನದಲ್ಲಿ ಕನ್ನಡಿಗರ ಜೊತೆಗೆ ಸಚಿವ ಸಂತೋಷ್ ಲಾಡ್ ಕೂಡ ಆಗಮಿಸ್ತಾ ಇದ್ದಾರೆ. ಶ್ರೀನಗರದಲ್ಲಿ ಯಾರೆಲ್ಲ ಕನ್ನಡಿಗರು ಸಿಲುಕಿದ್ರೋ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಅವರನ್ನ ಸುರಕ್ಷಿತವಾಗಿ ಕರೆತರಲಾಗ್ತಾ ಇದೆ. ಶ್ರೀನಗರದಿಂದ ವಿಮಾನದಲ್ಲಿ 175 ಕನ್ನಡಿಗರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬಹಳಷ್ಟು ಜನ ಹೋಗಿದ್ರು ಕರ್ನಾಟಕದಿಂದ ಕಾಶ್ಮೀರದ ಪ್ರವಾಸಕ್ಕೆ. ಬೇರೆ ಬೇರೆ ಭಾಗಗಳಲ್ಲಿ ಅವರು ವೀಕ್ಷಣೀಯ ಸ್ಥಳಗಳಲ್ಲಿದ್ದರು. ಕುಟುಂಬ ಸಮೇತರಾಗಿ ಸ್ನೇಹಿತರ ಜೊತೆ ಹೋಗಿದ್ದವರು ಇವರೆಲ್ಲ. ಆದರೆ ಯಾವಾಗ ಪಹಲ್ಗಾಮ್ನಲ್ಲಿ ಈ ರೀತಿ ಉಗ್ರರ ದಾಳಿ ಆಯಿತೋ ಎಲ್ರಿಗೂ ಆತಂಕ ಶುರುವಾಯಿತು. ಏನಪ್ಪ ಮಾಡೋದು, ಹೇಗೆ ಮತ್ತೆ ನಾವು ಸುರಕ್ಷಿತವಾಗಿ ತಾಯ್ನಾಡಿಗೆ ತಲುಪೋದು ಅನ್ನೋ ಆತಂಕ ಇತ್ತು. ಮತ್ತೊಂದು ಕಡೆ ನೋಡಿದ್ರೆ ಫ್ಲೈಟ್ ಟಿಕೆಟ್ ದರಗಳು ಇದ್ದಕ್ಕಿದ್ದ ಹಾಗೆ ಏರಿಕೆ ಆಗೋಯ್ತು. ಪ್ರತಿ 5 ನಿಮಿಷಕ್ಕೆ 10 ನಿಮಿಷಕ್ಕೆ ನೋಡಿದ್ರೆ ಏನು ಫ್ಲೈಟ್ ಟಿಕೆಟ್ ರೇಟ್ಗಳು, ಅದನ್ನು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ದುಬಾರಿ ಆಗ್ತಾ ಇದೆ. ಏನು ಮಾಡೋದು? ಮತ್ತು ಇಲ್ಲಿ ಆತಂಕದ ಪರಿಸ್ಥಿತಿ ಇದೆ. ನಾವು ಹೇಗೆ ಕರ್ನಾಟಕಕ್ಕೆ ಸುರಕ್ಷಿತವಾಗಿ ತಲುಪೋದು? ಇಂಥ ಆತಂಕ ಕನ್ನಡಿಗರನ್ನು ಕಾಡ್ತಾ ಇತ್ತು. ಬಟ್ ಈಗ ನೋಡಿ, ಎಲ್ಲ ಕನ್ನಡಿಗರು ನಿರಾತಂಕವಾಗಿ ವಿಮಾನದಲ್ಲಿ ಕುಳಿತಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಾ. ವಿಶೇಷ ಫ್ಲೈಟ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಸೂಚನೆ ಕೊಟ್ಟಿದ್ರು. ಈ ಅವಘಡದ ಮಾಹಿತಿ ತಿಳಿತಿದ್ದ ಹಾಗೇನೆ ಸಚಿವ ಸಂತೋಷ್ ಲಾಡ್ ಅವರಿಗೆ ಅದರ ಜವಾಬ್ದಾರಿ ಕೊಟ್ಟು ಕಾಶ್ಮೀರಕ್ಕೆ ಕಳಿಸಿದ್ರು. ಕನ್ನಡಿಗರು ಅಲ್ಲಿ ಸಿಲುಕಿದ್ದಾರೆ, ಏನು ವ್ಯವಸ್ಥೆ ಆಗಬೇಕಾಗಿದೆ ನೋಡಿ, ಪ್ರತಿಯೊಬ್ಬ ಕನ್ನಡಿಗರನ್ನು ಸಂಪರ್ಕಕ್ಕೆ ತಗೊಳ್ಳಿ, ಅವರ ಸುರಕ್ಷತೆ ಬಗ್ಗೆ ಗಮನ ಕೊಡಿ, ಸಂಪೂರ್ಣ ಜವಾಬ್ದಾರಿ ನಿಮ್ಮದು. ಅಗತ್ಯವಾಗಿ ರಾಜ್ಯ ಸರ್ಕಾರ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದೆಲ್ಲದಕ್ಕೂ ಸಿದ್ಧವಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಸಚಿವ ಸಂತೋಷ್ ಲಾಡ್ ಕೂಡಲೇ ಕಾಶ್ಮೀರಕ್ಕೆ ಹೊರಟರು. ಟೂರಿಸ್ಟ್ ಏಜೆನ್ಸಿಗಳ ಮೂಲಕ ಬೇರೆ ಬೇರೆ ವಿಧಾನಗಳಲ್ಲಿ ಯಾವೆಲ್ಲ ಕನ್ನಡಿಗರು ಕರ್ನಾಟಕದಿಂದ ಕಾಶ್ಮೀರಕ್ಕೆ ಹೋಗಿದ್ದಾರೆ ಪ್ರವಾಸಕ್ಕೆ ಅನ್ನುವಂಥರ ಮಾಹಿತಿಯನ್ನು ಕಲೆ ಹಾಕಿದ್ರು. ಅದಾದ ನಂತರ ಎಲ್ಲರನ್ನೂ ಸಂಪರ್ಕಕ್ಕೆ ತಗೊಂಡು ವಿಶೇಷದ ವಿಮಾನದ ಮೂಲಕ ಕರೆ ತರ್ತಿದ್ದಾರೆ. ನಾನು ಎಷ್ಟು ಬೇಡ, ನಾನು ಸಿಕ್ಕಿದ್ದೀನಿ. ಆತಂಕದಿಂದ ದೂರಾಗಿರುವಂತಹ ಕನ್ನಡಿಗರು ಸಂತಸದಲ್ಲಿದ್ದಾರೆ. ಆ ವಿಶೇಷ ಫ್ಲೈಟ್ನಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್ ಆ ಫ್ಲೈಟ್ನಲ್ಲಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಕನ್ನಡಿಗರನ್ನು ಮಾತಾಡಿಸಿದ್ದಾರೆ. ನೋಡಿ. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ದುರ್ಘಟನೆಯಲ್ಲಿ ಬಹಳಷ್ಟು ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲೂ ಕರ್ನಾಟಕದವರು ಮತ್ತೆ ಕನ್ನಡಿಗರು 3 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ ಬಹಳಷ್ಟು ಜನ ಶ್ರೀನಗರದಲ್ಲಿ ಸಿಲುಕೊಂಡಿದ್ರು. ಅವರು ಬೆಂಗಳೂರಿಗೆ ಹೋಗೋದಕ್ಕೆ ಯಾವ ರೀತಿ ಹೋಗಬೇಕು ಅನ್ನುವಂತಹ ಆತಂಕದಲ್ಲಿದ್ರು. ಆದ್ರೆ ಈಗ ಕರ್ನಾಟಕ ಸರ್ಕಾರದಿಂದ ಸ್ವತಃ ಸಚಿವ ಸಂತೋಷ್ ಲಾಡ್ ಅವರು ಅಂತಂದ್ರೆ ಒಂದು ಸ್ಪೆಷಲ್ ಫ್ಲೈಟ್ ಅನ್ನ ಅರೇಂಜ್ ಮಾಡಿದ್ದಾರೆ. ನಾನು ಅದೇ ಸ್ಪೆಷಲ್ ಫ್ಲೈಟ್ ಅಲ್ಲಿ ಈಗ ಕನ್ನಡಿಗರು ಸುಮಾರು 175ಕ್ಕೂ ಹೆಚ್ಚು ಜನ ಕನ್ನಡಿಗರನ್ನ ಈಗಾಗಲೇ ಶ್ರೀನಗರ ಏರ್ಪೋರ್ಟ್ ಇಂದ, ನಾನೀಗ ಶ್ರೀನಗರ ಏರ್ಪೋರ್ಟ್ ನಲ್ಲಿ ಇದ್ದೇನೆ. ಇಲ್ಲಿಂದ ಏನಂದ್ರೆ ನೇರವಾಗಿ ಬೆಂಗಳೂರಿಗೆ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಲಾಗ್ತದೆ. ನಿಮಗೆ ವಿಜುವಲ್ಸ್ ಅಲ್ಲೂ ಸಹಿತ ತೋರಿಸ್ತೇನೆ. ಬಹಳಷ್ಟು ಜನ ಕನ್ನಡಿಗರು ಈ ಒಂದು ಫ್ಲೈಟ್ ನಲ್ಲಿ ಇದ್ದಾರೆ. ಅವರು ಏನಂದ್ರೆ ಒಟ್ಟು 175 ಜನ 175 ಜನ ಕನ್ನಡಿಗರನ್ನ ಕರ್ಕೊಂಡ್ ಬರುವಂತಹ ಕೆಲಸ. ಯಾಕಂದ್ರೆ ನಾನಾ ಭಾಗದಲ್ಲಿ ಗುಲ್ಮರ್ಗ್ ಆಗಿರ್ಬೋದು, ಸೋಲ್ಮಾರ್ಗ್ ಆಗಿರ್ಬೋದು, ಅಥವಾ ಏನಂದ್ರೆ ಶ್ರೀನಗರ ಸೇರಿದಂತೆ ಬಹಳಷ್ಟು ಕಡೆಗೆ ಏನಂದ್ರೆ ಟ್ರಿಪ್ಪಿಗೆ ಅಂತ ಬಂದಿದ್ರು. ಬಹಳಷ್ಟು ಜನರಿಗೆ ಆತಂಕ ಇತ್ತು. ಕಾರಣ ಏನು ಅಂತಂದ್ರೆ ಯಾವ ರೀತಿ ಆಗುತ್ತೆ, ನಾವು ವಾಪಸ್ ರೀಚ್ ಆಗ್ತೀವ ಇಲ್ಲ ಅಂತ. ಮತ್ತೊಂದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ಬಹಳಷ್ಟು ಜನರಿಗೆ ಬೆಂಗಳೂರಿಗೆ ಹೋಗ್ಬೇಕಂತ ಆಸೆ ಇದ್ರು ಸಹಿತ ಫ್ಲೈಟ್ ರೇಟ್ ಬರೋಬ್ಬರಿ ಏನಂದ್ರೆ 60 ರಿಂದ 70 ಸಾವಿರ ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಯಾರು ಸಹಿತ ಜನರು ಹೋಗೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಅವರು ಇದ್ರು. ಈ ಕಾರಣಕ್ಕಾಗಿ ಏನಂತಂದ್ರೆ ಈಗ ಸ್ಪೆಷಲ್ ಫ್ಲೈಟ್ ಅರೇಂಜ್ಮೆಂಟ್ ಆಗಿದೆ. ಒಂದು ನಾ ಇಲ್ಲಿ ವಿಶೇಷವಾದಂತಹ ಒಬ್ಬ ವ್ಯಕ್ತಿನ ಇಲ್ಲಿ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ಲೇಬೇಕು. ಇವರು ಪ್ರಭಾಕರ್ ಅಂತ. ಇವರು ಪೆಹಲ್ಗಾಮ್ ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಏನಿತ್ತಲ್ಲ, ಆ ಘಟನೆ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಯು ಸಹಿತ ಏನಂತಂದ್ರೆ ಅವರು ಅವತ್ತು ಅಲ್ಲೇ ಇದ್ರು. ಅಲ್ಲಿ ಏನಾಯ್ತು ಅನ್ನುವಂತಹ ವಿಚಾರನ ಸ್ವತಃ ಅವ್ರನ್ನೇ ತಿಳ್ಕೊಳ್ಳುವಂತಹ ಕೆಲಸವನ್ನ ಮಾಡೋಣ. ಸರ್, ನೀವು ಮೊನ್ನೆ ನಡೆದಿರ್ತಕ್ಕಂತಹ ಪೆಹಲ್ಗಾಮ್ ನಲ್ಲಿ ನಡೆದಿರ್ತಕ್ಕಂತಹ ಘಟನೆಗೆ ನೀವು ಸಹಿತ ಅದೇ ಸ್ಥಳದಲ್ಲಿ ಇದ್ರಿ. ಅಲ್ಲಿ ಹೇಗಿತ್ತು ಸರ್ ವಾತಾವರಣ? ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದು ಸ್ವಲ್ಪ? ಎಲ್ಲ ತುಂಬಾ ಜಾಸ್ತಿ ಟೂರಿಸ್ಟ್ ಎಲ್ಲ ಬಂದಿದ್ರು ಅವತ್ತು ಆ ದಿವಸ. ನಾನ್ ನೋಡಿದ ಪ್ರಕಾರ ಈ ನಮ್ ಕರ್ನಾಟಕ ಗ್ರೂಪ್, ತಮಿಳುನಾಡದವರು ತುಂಬಾ ಜನನ ಅಲ್ಲೆಲ್ಲ ಲಂಚ್ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ಮೇಲೆ ಹೊರಟಿದ್ರು. ಅವ್ರು ಮುಗಿಸ್ಕೊಂಡು ಮೇಲೆ ಹೋಗಿದ್ದಾರೆ.
ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಅಲ್ಲೇ ಸುತ್ತಾಡ್ತಾ ಇದ್ದೀವಿ, ಯಾಕಂದ್ರೆ ಮನೇಲಿ ಸ್ವಲ್ಪ ಹುಷಾರಿರಲಿಲ್ಲ ಅವ್ರು ಅಂತೇಳಿ ನಾವು ಸುತ್ತಾಡ್ತಾ ಇದ್ದೀವಿ. ಅವ್ರು ಹೋಗಿದ್ದು ಒಂದು 45 ಮಿನಿಟ್ಸ್ ಅಲ್ಲಿ ನೆಕ್ಸ್ಟ್ ನಾವು ಹೊರಡೋದಂತೆ ನಮ್ ಪ್ಲಾನ್ ಇತ್ತು. ಅದು ಪೋನಿ ರೈಡ್ ಅದೆಲ್ಲ ನಾವು ಸ್ವಲ್ಪ ನೆಗೋಸಿಯೇಷನ್ ಅದು ಮಾಡ್ತಾ ಇದ್ದೀವಿ. ಅಷ್ಟರಲ್ಲೇ ಜನ ಓಡಿ ಬರ್ತಾ ಇದ್ರು ಆ ಕಡೆಯಿಂದ. ಆಮೇಲೆ ಎಲ್ಲ ಕುದುರೆಗಳು ಕೂಡ ಓಡಿಸ್ಕೊಂಡ್ ಬರ್ತಾ ಇದ್ರು ಜನ, ಅಲ್ಲಿ ಲೋಕಲ್ ಅವರೆಲ್ಲ. ನಾವು ಏನಾಗಿದೆ ಅಂತ ಕೇಳಕ್ ನಾವು ಅಲ್ಲಿ ನಿಂತ್ ಕೇಳಕ್ಕೂ ಆಗ್ತಾ ಇಲ್ಲ. ಅವ್ರು ನಾವು ಹೋಗ್ತಾ ಇದೀವಲ್ಲ, ಮಸಲಾ ಹೂವ ಅಂತ ಕೆಳಗಡೆ ಓಡಿಸ್ತಾ ಇದ್ರು ಅವ್ರಿಗೆಲ್ಲ. ಜನ ಎಲ್ಲ ಓಡಿ ಬಂದ್ರು ಅವ್ರ ಜೊತೆ. ನಮಗೆ ನಮ್ ಡ್ರೈವರ್ ಏನ್ ಮಾಡಿದ್ರು, ಹಿಂದ್ಗಡೆ ಅವ್ರ ವೆಹಿಕಲ್ ತಗೊಂಡ್ ಬಂದ್ರು. ನೀವು ಹೋಗಕ್ಕೆ ಹೋಗ್ಬೇಡಿ, ಒಳಗಡೆ ಬಂದ್ಬಿಡಿ ಕಾರಲ್ಲಿ ಅಂತೇಳಿ ಇಮಿಡಿಯೇಟ್ ಆಗಿ ಅವ್ರು ಅಲ್ಲಿಂದ ಕರ್ಕೊಂಡು ಕೆಳಗಡೆ ಬಂದ್ಬಿಟ್ಟಿ ನಾವು. ಸೊ ನಮ್ ಲಾಡ್ಜ್ ಅಲ್ಲೇ ಕೆಳಗಡೆ ಇತ್ತು, 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಅವ್ರು ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು. ಹೋಗ್ಬೇಕಾದ್ರೂ ಕೂಡ ಎಲ್ಲಾ ಕುದುರೆಗಳು ರೋಡಿಗೆ ಬಿಟ್ಬಿಟ್ಟಿದ್ದಾರೆ. ಟ್ರಾಫಿಕ್ ಜಾಮ್ ಕಂಪ್ಲೀಟ್ ಆಗಿತ್ತು. ಮತ್ತೆ CRPF ಅವರು ಆ ಕುದುರೆಗಳನ್ನೆಲ್ಲ ಸೈಡ್ ಹಾಕ್ಸಿದ್ರು. ಇಮಿಡಿಯೇಟ್ ಆಗಿ ಅವರನ್ನೆಲ್ಲ ಇವ್ಯಾಕ್ಯುಯೇಟ್ ಮಾಡಿದ್ರು. ಅಲ್ಲಿ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ. ಆ ಟ್ಯಾಕ್ಸಿ ಸ್ಟ್ಯಾಂಡ್ ಅವರು ಕೂಡ ಕೆಲವರೆಲ್ಲ ವೆಹಿಕಲ್ಗಳು ಎಲ್ಲೆಲ್ಲೋ ಬಿಟ್ಟು ಹೋಗಿದ್ರು. ಅವರು ಬಂದು ಬಿದ್ದು ಎದ್ದು ಹೋಗ್ತಾ ಇದ್ರಲ್ಲ ಎಲ್ಲರೂ, ಅವರಿಗೆಲ್ಲ ಸ್ವಲ್ಪ ಇಂಜುರೀಸ್ ಆಗಿತ್ತು. ಅವರು ಇಮಿಡಿಯೇಟ್ ಆಗಿ ಟ್ಯಾಕ್ಸಿ ಅರೇಂಜ್ ಮಾಡಿ ಅವರನ್ನ ಕೆಳಗಡೆ ಕಳಿಸ್ಬಿಟ್ರು ಅವರೆಲ್ಲ. ಓಕೆ, ಎಲ್ಲ ಯಾವ ರೀತಿ ಪರಿಸ್ಥಿತಿ ಇತ್ತು ಸರ್ ಅಲ್ಲಿ ಅಂತ? ಯಾಕಂದ್ರೆ ಬಾಡಿಗಳನ್ನ ಎಲ್ಲ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಹೌದು ಸರ್, ಅಂದ್ರೆ ಅಲ್ಲಿ ಬಾಡಿ ಆ ಪ್ಲೇಸಿಗೆ ನಾನು ಇರ್ಲಿಲ್ಲ ಸರ್. ಅಲ್ಲಿ ಆ ಪ್ಲೇಸ್ ಅಲ್ಲಿ ನಾನು ಇರ್ಲಿಲ್ಲ. ಬಟ್ ಜನ ಏನ್ ಬಂದು ತುಂಬಾ ಹೆದರಿದ್ರು ಎಲ್ಲರೂ. ಆಮೇಲೆ ಜಾಸ್ತಿ ಜನ ನೋಡಿದ್ರೆ ಅವ್ರದ್ದೆಲ್ಲ ಸ್ವಲ್ಪ ಬ್ಲೀಡಿಂಗು ಅದೆಲ್ಲ ಆಗಿತ್ತು, ಕೈಗೆಲ್ಲ ತರ. ನಾನ್ ಮೋಸ್ಟ್ಲಿ ಅವ್ರ ಕುದುರೆಯಿಂದ ಅದ್ರಲ್ಲಿ ಬಿದ್ರು ಬಂದು ತಿಳ್ಕೊಂಡಿದ್ದೆ ಫಸ್ಟಿಗೆ. ಅದಾದ್ಮೇಲೆ ನೋಡಿದ್ರೆ ಗೊತ್ತಾಯ್ತು ಈ ತರ ಅಲ್ಲೆಲ್ಲ ಫೈರಿಂಗ್ ಓಪನ್ ಆಗಿದೆ ಅಂತೇಳಿ. ಜನ ಜಾಸ್ತಿ ಹೆದರ್ಕೊಂಡು ಎಲ್ಲರೂ ಸುಮ್ಮನೆ ಸಿಕ್ಕಾಪಟ್ಟೆ ಓಡ್ ಬರ್ತಾ ಇದ್ರು ಅವರೆಲ್ಲ. ಅವೆಲ್ಲ ಕೆಲವೊಬ್ಬರೆಲ್ಲ ಅಳ್ತಾ ಇದ್ದಾರೆ. ಆಮೇಲೆ ಕೆಲವೊಬ್ಬರೆಲ್ಲ ಯಾವ ಗಾಡಿ ಸಿಗುತ್ತೆ ಆ ಗಾಡಿಯಲ್ಲಿ ಕುತ್ಕೊಂಡು ಕೆಳಗಡೆ ಬಂದ್ರು ಅಷ್ಟೇ. ಸ್ವತಃ ಪೆಹಲ್ಗಾಮ್ ನಲ್ಲಿ ಅವತ್ತು ನಡೆದಿರ್ತಕ್ಕಂತಹ ಘಟನೆಯ ಪ್ರತ್ಯಕ್ಷದರ್ಶಿಗಳು ಅವ್ರು ಹೇಳುವಂತಂದ್ರೆ ತುಂಬಾ ಭಯಭೀತರಾಗಿರುವಂತಹ ಏನಂದ್ರೆ ಪರಿಸ್ಥಿತಿ ಅಲ್ಲಿತ್ತು ಅಂತ. ಹಾಗಾಗಿ ಇವಾಗ ಬಹಳಷ್ಟು ಜನ ಕನ್ನಡಿಗರನ್ನ ವಾಪಸ್ ಕರ್ಕೊಂಡ್ ಬರುವಂತಹ ಕೆಲಸವನ್ನ ಈಗಾಗಲೇ ಕರ್ನಾಟಕ ಸರ್ಕಾರ ಸಚಿವ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ. ಈಗ ನಾನಿರುವಂತಹ ವಿಮಾನದಲ್ಲೂ ಸಹಿತ 175 ಕನ್ನಡಿಗರಿದ್ದಾರೆ. ಇವರು ಅವರವ್ರದೇ ಒಂದಂತ ಟೀಮ್ ಅನ್ನ ಮಾಡ್ಕೊಂಡು 10 ಜನರದು 5 ಜನರದು ಅಥವಾ ಒಂದು ಫ್ಯಾಮಿಲಿ ಟೀಮ್ ಅನ್ನ ಮಾಡ್ಕೊಂಡು ತುಂಬಾ ಸಮೃದ್ಧವಾಗಿ ಏನಂತಂದ್ರೆ ಈ ಒಂದು ಟ್ರಿಪ್ ಅನ್ನ ಎಂಜಾಯ್ ಮಾಡಬೇಕು, ಪ್ರವಾಸವನ್ನ ಎಂಜಾಯ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಬಂದಿದ್ರು. ಆದ್ರೆ ಎಂತಹ ವಿಪರ್ಯಾಸ ಅಂತಂದ್ರೆ ಈಗ ವಾಪಸ್ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ನಡೆದಿರ್ತಕ್ಕಂತಹ ದುರ್ಘಟನೆ ಕಾರಣಕ್ಕಾಗಿ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಶ್ರೀನಗರ. ಕೈಲಾಶ್. ಸೊ ಕನ್ನಡಿಗರ ಅನುಭವ ಕೇಳ್ತಾ ಇದ್ರಿ, ಯಾವ ರೀತಿ ಆತಂಕದಲ್ಲಿದ್ರು, ಅದಾದ್ಮೇಲೆ ಸದ್ಯ ಈಗ ಹೇಗೆ ಸುರಕ್ಷಿತವಾಗಿ ಈ ವಿಶೇಷ ವಿಮಾನದಲ್ಲಿ ಬರ್ತಿದ್ದಾರೆ ಅಂತ. ಸಚಿವ ಸಂತೋಷ್ ಲಾಡ್ ಕೂಡ ಕನ್ನಡಿಗರ ಜೊತೆಗೆ ಇದೇ ವಿಶೇಷ ವಿಮಾನದಲ್ಲಿ ರಾಜ್ಯಕ್ಕೆ ಪ್ರವಾಸ ಬೆಳೆಸ್ತಾ ಇದ್ದಾರೆ. ಸುಮಾರು 175 ಜನ ಈ ತರ ರಾಜ್ಯದಿಂದ ಕಾಶ್ಮೀರಕ್ಕೆ ಹೋಗಿ ಆತಂಕದಲ್ಲಿದ್ದವರಿಗಾಗಿ ರಾಜ್ಯ ಸರ್ಕಾರ ಈ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಿ ಅವರ ಆತಂಕವನ್ನು ದೂರ ಮಾಡಿ ನಿರಾತಂಕವಾಗಿ ನಿಮ್ಮ ಇಡೀ ಕುಟುಂಬ ರಾಜ್ಯವನ್ನ ತಲುಪುತ್ತೆ. ಯಾವುದೇ ಭಯ ಪಡಬೇಡಿ, ಆತಂಕ ಬೇಡ, ರಾಜ್ಯ ಸರ್ಕಾರ ನಿಮ್ಮ ಜೊತೆಗಿದೆ ಅಂತ ಹೇಳಿ ತ್ವರಿತವಾಗಿ ಕೈಗೊಂಡಂತಹ ಕ್ರಮಗಳು ಇದೆಲ್ಲ. ಅದರ ಜವಾಬ್ದಾರಿಯನ್ನು ಹೊತ್ತಿದ್ದು ಸಚಿವ ಸಂತೋಷ್ ಲಾಡ್ ಅವರು. ಇದೇ ವಿಶೇಷ ವಿಮಾನದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಕನ್ನಡಿಗರೊಟ್ಟಿಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನೋಡೋಣ. ಮಾತಾಡಿಸುವಂತಹ ಪ್ರಯತ್ನವನ್ನ ಪಡ್ತೀನಿ ಸರ್. ತುಂಬಾ ಒಳ್ಳೆಯ ಖುಷಿ ವಿಚಾರ, ಯಾಕಂದ್ರೆ ಇಡೀ ಫ್ಲೈಟ್ ಅಲ್ಲಿ ಎಲ್ಲರೂ ಸಹಿತ ಕ್ಲಾಪ್ಸ್ ಅನ್ನ ಹಾಕ್ತಿದ್ದಾರೆ ನಿಮ್ಮ ಎಂಟ್ರಿಗೆ. ಒಟ್ಟು ಎಷ್ಟು ಜನರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಸರ್? 177 ಅನ್ಸುತ್ತಲ್ಲ. 177 ಆಗುತ್ತೆ. ಇನ್ನು 14 ಜನ ಬೀದರ್ ಬಂದು ವೇಟ್ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ಚಾಲೆಂಜಸ್ ಆಗಿತ್ತು ಸರ್? ಯಾಕಂದ್ರೆ ಈ ಒಂದು ಪರಿಸ್ಥಿತಿ ಇಂತಹ ಪರಿಸ್ಥಿತಿಗಳನ್ನು ನಿಭಾಯಿಸುವಂತದ್ದು ಅಷ್ಟು ಈಸಿ ಆಗಿರುವಂತಹ ಸಂದರ್ಭಗಳಲ್ಲ. ನೀವು ಸಹಿತ ನಿನ್ನೆ ಸುಮಾರು 15ರಿಂದ 20 ಕಡೆಗೆ 20 ಹೋಟೆಲ್ಗಳಿಗೆ ಹೋಗಿದ್ರೆ ನಾವು ನಿಮ್ ಜೊತೆ ಬರ್ತಾ ಇದ್ವಿ. ಹೇಗಿತ್ತು ಅಂತ ಜನರ ಅನಿಸಿಕೆ, ಅಭಿಪ್ರಾಯ? ಚೇತನ್, ಮೈ ಫ್ರೆಂಡ್, ನಮ್ಮ ಪೊಲೀಸ್ ಇಲಾಖೆಯವರು, ನಮ್ಮ ಸ್ನೇಹಿತರು ಮಯೂರು, ಅಲಿ, ನಮ್ಮ ಸಂದೀಪ್, ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಕರ್ನಾಟಕದಿಂದ ಬಂದಿರತಕ್ಕಂಥವ್ರು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಟುಡೇ ಎಲ್ಲರೂ ವಿ ಆರ್ ಆಲ್ ಗೋಯಿಂಗ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಶುಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಸಿಎಂ ನಮಗೆ ಏನ್ ಜವಾಬ್ದಾರಿಯನ್ನು ಕೊಟ್ಟಿದ್ರು. ವಿಶೇಷವಾಗಿ ಸಿಎಂ ಅವರು ಎಲ್ಲಾ ಕರ್ನಾಟಕ ಜನತೆಗೆ ಸುರಕ್ಷಿತವಾಗಿ ಕರ್ಕೊಂಡ್ಬರ್ಬೇಕಂತ ಹೇಳಿ ನಮಗೆ ತಾಕೀತ್ ಮಾಡಿ ಕಳಿಸಿದ್ದಾರೆ. ಐ ಥಿಂಕ್ ವಿ ಹ್ಯಾವ್ ಟ್ರೈಡ್ ಆಲ್ ಅವರ್ ಬೆಸ್ಟ್, ಬಟ್ ಲೆಟ್ಸ್ ಸಿ ಹೋಪ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಏನಂದ್ರೆ ಇನ್ನೂ ಕನ್ನಡಿಗರು ಕೆಲವೊಬ್ರು ಇದ್ದಾರೆ ಅಂತ ಹೇಳ್ತಿದ್ದಾರೆ.
ಕೆಲವ್ರು ನಾಳೆಗಿದೆ ಬುಕ್ಕಿಂಗ್ಸ್, ಕೆಲವ್ರು ನಾವು ಚೆಕ್ ಮಾಡಿದ್ವಿ, ಬಹಳ ಕಮ್ಮಿ ಇದೆ. ಒಂದು ಸುಮಾರು 15 ಜನದ್ದು ನಾಳೆ ನಾಡ್ದು ಬುಕ್ಕಿಂಗ್ಸ್ ಇದೆ. ನಾಳೆ ಸಂಜೆಗೂ ಕೆಲವರು ಬುಕ್ಕಿಂಗ್ಸ್. ಇವರೇ ಖುದ್ದಾಗಿ ಪರ್ಸನಲ್ ಚೆಕ್ ಮಾಡಿದಾರಲ್ಲ, ಫೋನ್ ಮಾಡಿ. ಇಲ್ಲ, ನಿನ್ನೆ ರಾತ್ರಿ ನೋಡ್ತಾ ಇದ್ದೆ ನಾನು, ಪ್ರತಿಯೊಬ್ಬರಿಗೂ ಸಹಿತ ನೀವೇ ಕಾಲ್ ಮಾಡ್ತಿದ್ರಿ. ರಾತ್ರಿ 11:30 ಗಂಟೆಗೆ ಒಬ್ಬೊಬ್ಬರನ್ನ ಏನೋ ಫೋನ್ ಮಾಡಿ ಅವರ ಹೆಸರುಗಳನ್ನ ತಗೊಂಡು ಎಷ್ಟು ಜನ ಬರ್ತಿದ್ದಾರೆ ಅಂತ ಮಾಡ್ತಾ ಇದ್ರಿ. ನಿಜವಾಗ್ಲೂ ಸಹಿತ ಎಲ್ಲರ ಜೊತೆ ಮಾತಾಡೋ ಸಂದರ್ಭ ಎಲ್ಲರೂ ಹೇಳ್ತಾ ಇದ್ರು, ಸಚಿವ ಸಂತೋಷ್ ಲಾಡ್ ಅವ್ರನ್ನ ಅಂತಂದ್ರೆ ನಮ್ಗೆ ಕರೆ ಮಾಡ್ತಿದ್ರು ಅಂತ. ಇಂತಹ ಜವಾಬ್ದಾರಿ ಎಲ್ಲಾ ನಾಯಕರುಗಳಿಗೂ ಬರಲಿ ಅನ್ನೋದೇ ನಮ್ಮ ಆಶಯ ಸರ್. ಕಾರಣ ಏನು ಅಂತಂದ್ರೆ ಇಂತಹ ಜವಾಬ್ದಾರಿಗಳನ್ನ ತಗೊಂಡಾಗ ಮಾತ್ರ ಈ ರೀತಿಯಾಗಿ ಎಲ್ಲರೂ ಸೇಫ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಸಂತೋಷ್ ಲಾಡ್ ಅವರು ಹೇಳುವಂತಹ ಮಾತು. ಯಾಕಂದ್ರೆ ಹೊರಗಡೆಯಿಂದ ಬಂದಿರತಕ್ಕಂತಹ ವ್ಯಕ್ತಿಗಳ ಏನಾದ್ರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.